ಕೇವಲ 3 ವರ್ಷದಲ್ಲಿ 30 ವರ್ಷದ ಸಾಧನೆಯನ್ನು ಮಾಡಿ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾಕ್ಕೆ ಮೊದಲನೇ ಕೊಡುಗೆ ಕೊಟ್ಟಂಥವರು ಕರ್ನಾಟಕದ ರೆವಿನ್ಯೂ ಕಂದಾಯ ಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅನ್ನೋದನ್ನು ಜೋರಾಗಿ ಹೊಡಿದ್ರೆ ಚಪ್ಪಾಳೆ ಜೋರಾಗಿ ಇದಕ್ಕೂ ಪಾಲಿಟಿಕ್ಸ್ ಮಾಡಬೇಡ್ರೆ. ಕೃಷ್ಣ ಬೈರೇಗೌಡರು, ನಾನು ಆನಂದದಿಂದ ಈ ಮಾತನ್ನು ಹೇಳ್ತೀನಿ. ರಾಜಕಾರಣಿಗೆ ಇಚ್ಛಾಶಕ್ತಿ ಇದ್ದರೆ ಆ ಇಚ್ಛಾಶಕ್ತಿಯನ್ನು ಯಾವ ರೀತಿ ಪ್ರದರ್ಶನ ಮಾಡ್ಬೋದು ಅನ್ನೋದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಒಂದು ದೊಡ್ಡ ಉದಾಹರಣೆ. ನಾನೇ ಅವ್ರಿಗೆ ದೂರವಾಣಿ ದಿನೇಶ್ ಅವರು ಹೇಳಿದರು, ನಾನು ಅವ್ರು ದೂರವಾಣಿ ಮುಖೇನ ವಿನಂತಿ ಮಾಡಿ ನಮ್ಮ ಅಧಿಕಾರಿಗಳಿಗೆ ದೂರವಾಣಿ ಮುಖೇನ ಹೇಳಿದೆ, ಕೃಷ್ಣ ಬೈರೇಗೌಡರನ್ನು ಕರೀರಿ. ನನ್ನ ಸ್ವಾರ್ಥ ಏನಿಲ್ಲ, ಆದರೆ ಬೆಂಗಳೂರಿಗೆ ಕೊಡುಗೆ ಕೊಡ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆಯ ಜೊತೆಯಲ್ಲಿ ರಾಜ್ಯ ಸರ್ಕಾರ ವಿಶೇಷವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ಅನೇಕ ಕೆಲಸಗಳಾಗಬೇಕಾದ್ರೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಕೇವಲ 5,50,00,000 ಕೆಲಸ ಇದು. ನಾನು ಜಗದೀಶ್ ಅಂತ ಎಲ್ಲೆಲ್ಲೋ ಇದ್ದಾನೆ, ಎಲ್ಲಿದೆ ಕಾಂಟ್ರಾಕ್ಟ್, ದಿನೇಶ್ ಗುಂಡ್ರಾಯ್ ಸಾಹೇಬ್ರೆ ಒಳ್ಳೆಯವರು, ಸ್ವಲ್ಪ ಸ್ಟ್ರಿಕ್ಟು. ನಾನು ಈ ಭಾಗದ ಜನರಲ್ಲಿ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ, ಅವ್ನಿಗೆ ತೊಂದರೆ ಕೊಡಬೇಡ್ರಿ. 6 ತಿಂಗಳು ಹೇಳಿದ್ದೀವಿ, 4.5 ತಿಂಗಳಿಗೆ ಇದನ್ನು ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಆತ ಮಾಡ್ತಾನೆ. ದಿವಂಗತ ಅನಂತಕುಮಾರ್ ಅವರ ಹೆಸರಿನಲ್ಲಿ ನಾನು ನಾಯಂಡಹಳ್ಳಿಯಲ್ಲಿ ಒಂದು ಅಂಡರ್ ಪಾಸ್ ಮಾಡಿದ್ದೀನಿ ಸಾಹೇಬ್ರೆ. 11-12 ಕೋಟಿನೂ ಖರ್ಚಾಗಿದೆ. 4 ಕಡೆ ಅದು ರಸ್ತೆ ಹೋಗ್ತದೆ. ನೀವು ಹೋಗಿ ನೋಡಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ. ಇಷ್ಟೆಲ್ಲ ಮಳೆ ಹೋದ್ರೂ ಕೂಡ ಎಲ್ಲ ಅಂಡರ್ ಪಾಸ್ಗಳು ತುಂಬ್ಕೋತವೆ ಅಂತಾರೆ. ಇವತ್ತರೆಗೂ ನಾಯಂಡಹಳ್ಳಿ ಅಂಡರ್ ಪಾಸು ಒಂದು ದಿನಾನೂ ಬೀಚ್ ಆಗಿಲ್ಲ. ಆದ್ದರಿಂದ ಈ ಭಾಗದ ಜನರಲ್ಲಿ ವಿನಂತಿ ಮಾಡ್ತೀನಿ, ದಿನೇಶ್ ಅಣ್ಣ ದಯಮಾಡಿ ನೀವು ಅವಾಗ ಬಂದು ಒಂಚೂರು ನೋಡಿ ಇದಕ್ಕೆ ಆದ್ಯತೆ ಕೊಟ್ಟರೆ, ನೀನು ಬರಪ್ಪ ಸಪ್ತಗಿರಿ ಗೌಡ ಅಲ್ಲಿ ಇರಬೇಡ, ವಿಜಯನಗರದಲ್ಲಿ ಗೋವಿಂದನಗರದಲ್ಲಿ ಬಂದು ನೋಡಬೇಕು. ಇವೆಲ್ಲ ಕೆಲಸ ಆದರೆ ಮಾತ್ರ ಜನ ನಂಬ್ತಾರೆ. ಇದರಲ್ಲಿ ಯಾವ ಪಾರ್ಟಿ ಗೀಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಅಭಿವೃದ್ಧಿಗೆ ಬೆಂಗಳೂರು ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಆಗಿದೆ. ಅದೇ ರೀತಿ ಇವತ್ತು ಸಾಕಾರ ನಗರದಲ್ಲಿ ಕೃಷ್ಣ ಬೈರೇಗೌಡರು ತಮ್ಗೆ ಗೊತ್ತಿದೆ ಸರ್, ಅದು 50 ವರ್ಷದಿಂದ ಹೋರಾಟ ಮಾಡಿದರು ಸರ್. ನಾನೇ ಹೋದೆ, ಅದು ಖರ್ಚಾಗಿತ್ತು ನಮ್ಗೆ 2.5-3 ಕೋಟಿ ರೂಪಾಯಿ. ಇನ್ನೊಂದು ಈ ಡಿಸೆಂಬರ್ ಒಳಗಡೆ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಚಿಕ್ಕಬಾಣಾವರದಲ್ಲಿ 11 ಕೋಟಿ ರೂಪಾಯಿ. ನನಗನ್ನಿಸ್ತದೆ ಚಿಕ್ಕಬಾಣಾವರ ನನಗೂ ಕೂಡ, ನಾನು ಬೆಂಗಳೂರು ನಗರದ ನಗರ ಪಾಲಿಕಾ ಸದಸ್ಯರಾದವನು, 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ ಸದಸ್ಯ, 6 ಬಾರಿ ಮಂತ್ರಿ, 1 ಬಾರಿ ಬೆಂಗಳೂರು ನಗರದ ಅಭಿವೃದ್ಧಿ ಮಂತ್ರಿ. ಆದರೆ ನಾನು ಮಂತ್ರಿ ಇದ್ದಾಗ ಇಡೀ ಬೆಂಗಳೂರು ಕೊಟ್ಟಿದ್ದರು. ಅದು ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಡಿ ಕೆ ಶಿವಕುಮಾರ್ಗೆ ಕೃಷ್ಣ ಬೈರೇಗೌಡರು ಅವ್ರಿಗೂ ಅದೆಲ್ಲವನ್ನೂ ಕೂಡ ಕೊಟ್ಟು ಇನ್ನೊಂದು ಯಾವುದಾದ್ರು ಇಲಾಖೆ ಕೊಟ್ಟರು ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ. ಇದು ಆಗಬೇಕಾಗ್ತದೆ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ನನಗೇನು ಯಾರ ಬಗ್ಗೆ ಏನಿದಿಲ್ಲ, ಅರ್ಹತೆ ಇರ್ತಕ್ಕಂಥವ್ರಿಗೆ ಅವಕಾಶಗಳು ಸಿಗಬೇಕು. ದಿನೇಶ್ ಗುಂಡ್ರಾಯರು ಪ್ರಾಯಶಃ ಮಲ್ಲೇಶ್ವರಂ ಆಸ್ಪತ್ರೆಯನ್ನು ನನ್ನ ಕ್ಷೇತ್ರದ ಗೋವಿಂದನಗರ ಆಸ್ಪತ್ರೆ ಒಂದು ಸಾರಿ ತಾವು ಹೋಗಿ ನೋಡಬೇಕು. ಕಾರ್ಪೊರೇಷನ್ ಮಂತ್ರಿ ಇದ್ದಿರ್ತಾವೆ. ಒಂದು ಸಾರಿ ತಾವು ಗೋವಿಂದನಗರದಲ್ಲಿ ನಾನು ಕೋವಿಡ್ ಟೈಮ್ನಲ್ಲಿ ಒಂದು ಆಸ್ಪತ್ರೆ ಕಟ್ಟಿದ್ದೀನಿ ಕೃಷ್ಣ ಬೈರೇಗೌಡ್ರೆ, ಹೊಸ ಆಸ್ಪತ್ರೆ, ಪೂಜ್ಯ ಆದಿಚುಂಚನ ಸ್ವಾಮಿಗಳ ಹೆಸರಿನಲ್ಲಿ 7 ಇದಿದೆ ಸರ್ ಸಾಹೇಬ್ರೆ. 7 ಆಪರೇಷನ್ ಥಿಯೇಟರ್ ಇದೆ, 40 ಬೆಡ್ಡೆಡ್ ICU ಇದೆ, ಪ್ರೀ ಮೆಚೂರ್ಡ್ ಬೇಬಿಗಳಿಗೆ ಯಾವ ರೀತಿ ನಡ್ಕೋಬೇಕು ಅದು ಇದೆ. ಇಂಥ ಆಸ್ಪತ್ರೆಯನ್ನು ಎಲ್ಲ ಒಂದು ಕಡೆ ಇವಾಗ ಮೊನ್ನೆ ನೀವು ಜಯದೇವಗೆ ಏನೋ ಕೊಟ್ಟಿದ್ದೀರಿ, ಅದಕ್ಕೆ ಅಟ್ಲೀಸ್ಟ್ ನೀವೇ ಕೊಟ್ಟಿದ್ದೀರಿ. ಅದೊಂದು ದೊಡ್ಡ ಕೆಲಸ. ಅದು ಮಾಡುವಾಗ ಅಲ್ಲಿರ್ತಕ್ಕಂಥ ಆದ್ಯತೆಯನ್ನು ಕೂಡ ತಾವು ನೋಡಬೇಕಾಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಚಲಘಟ್ಟ ರಸ್ತೆ ರೈಲು ಇದು ಗೇಟು, ನನಗೆ ಚಲಘಟ್ಟ ಅಂದು ನಾನು ಅಲ್ಲಿ ಓಡಾಡ್ತಾ ಇದ್ದೀವಿ, ಅದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಅದಾದಮೇಲೆ ನಾನು ಬಂದಮೇಲೆ ಇವೆಲ್ಲ ಆಗಿದ್ದು. ಅದಾದಮೇಲೆ ನಮ್ಮ ರಾಮವಳ್ಳಿ ಸರ್, ಅದು 50 ವರ್ಷದ ಬೇಡಿಕೆ ಸರ್. ಅಲ್ಲೇ ಇದು ಪ್ರಜಾವಾಣಿ ಮತ್ತು ಡೆಕರ್ನಟ್ ಪೇಪರು ಪಕ್ಕದಲ್ಲೇ ಇದೆ. ಅದು ಕೂಡ ಇನ್ನೊಂದು 15 ದಿವಸದಲ್ಲೇ ಅದೊಂದು 8-9 ಕೋಟಿ ಖರ್ಚಾಗಿದೆ. ಇದು ಕೂಡ ನಾವು ಮುಗಿಸ್ತಾ ಇದ್ದೀವಿ.